ಹೆಣ್ಮಗಳು ಗಂಡನ ಮನೆಯೊಳಗೆ ಆರಾಮಿದ್ರು. ಎಷ್ಟು ಆರಾಮಿದ್ರು ಅಂದ್ರೆ ಸ್ವಲ್ಪ ಆರಾಮಿದ್ರು. ಇನ್ನೊಂದು ಸ್ವಲ್ಪ ಆರಾಮ್ ಯಾಕೆ ತಪ್ಪಿತ್ತು ಅಂದ್ರೆ ಮನ್ಯಾಗ ಒಂದು ಮುದುಕಿತ್ತು. ಆ ಮುದುಕಿ ಅವ್ರವ್ವ ಅಲ್ಲ, ಗಂಡನವ್ವ. ಹೀಗಾಗಿ ಜರಾನ ಆರಾಮಿದ್ರು. ಚಂದಾನ ಚಲೋ ಕೆಲಸ ಮಾಡಿ ಬರ್ತಿದ್ರು. ಹೊತ್ತು ಮುಳಿಗೆ ಬಂದ ಕೂಡ ಊಟ ಕೂತಾಗ ಜಗಳ ಶುರು ಆಗ್ತಿದ್ರು. ಇದು ತುಡುದು ಬಂದಿರ್ತಕ್ಕಂಥ ಗಂಡ ಕಿರಿಕಿರಿ ಸಾಕಾಗಿ ಹೋಗ್ಬಿಟ್ಟಿತ್ತು. ನಾಗರ ಪಂಚಮಿ ಬಂತು, ಜಿಟಿ ಮಳೆ ಶುರು ಆಯ್ತು. ಇವ್ರವ್ವ ಕೊಬ್ಬರಿ ಕುಬ್ಸ ತಗೊಂಡು ಬಂದ್ರು. ಯಾರವ್ವ? ಸಸಿ ಅವ್ವ. ಕೊಬ್ಬರಿ ಕುಬ್ಸ ತಗೊಂಡು ಬಂದ್ರು. ಬಂದ ಕೂಡಲೇ ಇವರು ಸಣ್ಣ ಮನಿ, ಎರಡು ಅಂಕಣ ಮನಿ. ಒಂದು ಕೋಲ್ಯಾಗ ಅವರು, ಇನ್ನೊಂದು ಕೋಲ್ಯಾಗ ಹೊರಗೆ ದನಪನ ಕಟ್ಟಲ್ಲಿ ಮುದುಕಿನ ಮಲಗಿಸ್ತಿದ್ರು ಗ್ವಾದ್ಲಿ ಸನ್ಯದಾಗ. ಅವ್ರವ್ ಬರೋಣ ಏನ್ ಮಾಡಿದ್ರು ಅಂದ್ರ ಗ್ವಾದ್ಲಿಗೆ ತಾವು ಹೋದ್ರು. ಅವ್ರವ್ಗ ಮಸ್ತ್ ಗಾದಿ ಹಾಕಿ ಕರ್ಟನ್ ಕಟ್ಟಿ ಹೊಸ ರಗ್ಗು ತಗೊಂಡು ತೆಲ್ ತುಂಬಾ ಹಚ್ಚಿ, ಮೈ ತುಂಬಾ ಹಚ್ಚಿ, ತೆಲಿಗೊಂದು ತೆಲುಗುಂಬ ಬಿಟ್ಟು ಕೆಳಗೊಂದು ಹರಕು ತಟ್ಟು ಹಾಸಿ ಒಂದು ಹರಕು ಕೌದಿ ಒಗದು ಇಬ್ರು ಮುದುಕರು ಒಳಗ್ ಮಕ್ಕೋರಿ ಅಂತ. ಆತೇವ ದಿನ ಹೊರಗೆ ಮಕ್ಕೊಂತಿದ್ದ ತಂಡ್ಯಾಗ, ಇವತ್ತು ಒಳಗ್ ಮಲಗಿಸಿರ್ಲ ಪುಣ್ಯ ಬರ್ಲಿ ಅವ ನಿಮ್ಗಂತ ಹೇಳಿ ಇವ್ರ ಅತ್ತಿ ಅವ್ರ ಅತ್ತಿ ಎರಡು ಅತ್ತಿ ಅಲ್ಲ, ಎರಡು ಅತ್ತಿ ಒಳಗಿತ್ತು. ಈಕಿ ಕಟ್ಟದಾಗ ಕುತ್ಕೊಂಡು ಹಿಂಗ ಸರಿಸಂದ್ಲು. ಹೀಗೆಂದರ ನೀ ಕಟ್ಟದಾಗ ಮಕ್ಕೊಂಡಿ ಏನು ಅಂತ ಕೇಳಿದ್ರು. ಕೆಳಗೆ ಮಕ್ಕೊಂಡಕ್ಕೆ ಇಲ್ಲವ್ವ, ನಮಗೆಲ್ಲ ಪುಣ್ಯ ಬರ್ಬೇಕು. ನಿಮ್ಮಂತ ಆಗ್ತಿದ್ರು ಅಂದ್ರ ತಿರ್ಬೋಕಿ ಕಟ್ಟನ್ ಯಾವ್ದು ಗೊತ್ತದ ಅಂತಿದ್ರಿ ನೀವು. ನನ್ನ ಮಗನ ಕಟ್ಟನ್ದಾಗ ಮಕ್ಕೊಂಡು, ನನ್ನ ಮಗನ ಗಾದಿಯಾಗ ಮಕ್ಕೊಂಡು ಇಂಥದ್ರ ಎಂದರ ಮಕ್ಕೊಂಡಿ ಅಂತ ಕೇಳ್ತಿಯಲ್ಲ, ಪುಪ್ಪಡಿ ಅಂತಿದ್ರಿ ನೀವು. ಅದ್ರ ಪಾಪ ಸಂಭಾಯ್ತದು. ಗಂಡ ಹೋಗಿದ್ದ, ಮಗನೇ ಸರ್ವಸ್ವ. ಮುಪ್ಪಿನ ಕಾಲಕ್ಕೆ ಯಾರ ಮನೆಯಾಗಾರ ಹೋಗಿ ಬೀಳಬಾರ್ದು. ಯಾರ ಬೊಗ್ಸಿಲೆ ಕೊಟ್ಟದ್ದು, ನನ್ನ ಮಗ ಕಾಲ ಮುಗಿಸಿಕೊಟ್ಟದ್ದು ಸಮ ಅಂತ ತಿಳ್ಕೊಂಡು ಮಗನ ಮನೆಗೆ ಇತ್ತು ಮುದುಕಿ. ಹಿಂಗೆಂದರೆ ಗಾದಿ ಮೇಲೆ ಮಕ್ಕೊಂಡು ಏನು ಅಂತ ಕೇಳಿದ್ರು. ಇಲ್ಲವ್ವ ಅಂದ್ರು. ಇಂಥ ಹೊಸ ಎಂದರ ಹಚ್ಕೊಂಡಿ ಏನು ಅಂದ್ರು. ಇಲ್ಲವ್ವ ಅಂದ್ರು. ಬಾ ನೋಡ್ಬಾ ಒಂದೇ ಎಷ್ಟು ಮಜಾ ಇರ್ತದ ಅಂತ ಹೇಳಿ ಆಕಿನ ಕಟ್ಟದಾಗ ಹೋಗಿಸಿ ತುಂಬಾ ರಗ್ ಹೊತ್ತಿಸಿ ತೆಲುಗು ಬಿಟ್ಟು ತಾ ಕೆಳಗ್ ಮಕ್ಕು ಅಂತ ನೋಡ್ರಿ. ಎಷ್ಟು ಇರಿಸೆ ಎಷ್ಟು ಕಟ್ಟದ. ಚಂತನ ದಳು ಬಂದಿತ್ತಲ್ಲ ಬಸ್ನ್ಯಾಗ, ಆಧಾರ ಬಸ್ನ್ಯಾಗ ಸೀಟ್ ಸಿಕ್ಕಿದ್ದಿಲ್ಲ. ಹೆಗಲ ಮೇಲೆ ಕೊಬ್ಬರಿ ಕುಂಸ ಹೊತ್ಕೊಂಡು ದಡದ್ ಬಂದಿತ್ತಲ್ಲ, ಗಪ್ಪನ ನಿದ್ದೆತ್ತು ಬಿಡುತ್ತು. ಎದ್ದು ಮಾಡಿ ಗಾದಿ ಮೇಲೆ ಮಕ್ಕೋಬೇಕನ್ನು ಅವ್ರನ್ನೇ ಇದ್ದಿದ್ದಿಲ್ಲ ಅಂತ. ಆ ಮುದುಕಿಗೂ ಅಟ್ಟ ಎಂದೂ ಕಟ್ಟದಾಗ ಮುಕ್ಕೊಂಡಿದ್ದಿಲ್ಲ, ಮೆತ್ತನ ಗಾದಿ ಮೇಲೆ ಮುಕ್ಕೊಂಡಿದ್ದಿಲ್ಲ. ಅದಕ್ಕೂ ಮಸ್ತ್ ನಿದ್ದೆ ಅಂತ. ಈ ಕಡೆ ಹೊರಗೆ ಚಪ್ಪರದಾಗ ಮುಕ್ಕೊಂಡಿದ್ದಲ್ಲ ಎರಡು ಇವಕ್ಕೆ ಕಟ್ಟಿ ಬಿಟ್ಟಿ ಶುರು ಆಗಿತ್ತು. ಒಂದು ನಿಮ್ಮವ್ವ ಇರ್ಬೇಕು, ಇಲ್ಲ ನಾ ಇರ್ಬೇಕು. ನಿಮ್ಮವ್ವನು ಹೊತ್ಕೊಂಡು ಹೋಗಿ ಹೊಳ್ಯಾಗ ಹೋಗದು ಬಂದಿ, ನಾ ನಾಳೆಗೆ ಇರ್ತೀನಿ. ಇಲ್ಲಾಂದ್ರೆ ನಮ್ಮ ಅವ್ವನ ಜೋಡಿ ಆಯಾದ್ಗೋ ಹಿಂಗಂದ್ರೆ ಅಲ್ಲ, ಹಂಗ ಮಾಡ್ಬೇಡ. ವಯಸ್ಸಾಗ್ಯದ, ಇನ್ ಬಾಳ ದಿವ್ಸ ಇರಂಗಿಲ್ಲ. ಇನ್ನೊಂದ್ ಸ್ವಲ್ಪ ದಿವ್ಸ ಇರ್ತಾಳ ನಮ್ಮವ್ವ, ಹಾಕಿದ ತಿಂದು ಸುಮ್ಮನೆ ಇರ್ತಾಳ, ಮಾಡ್ಬೇಡ ಅಂತ ರಗಡೆ ಹೇಳಿದವ. ಇಲ್ಲ ಇಲ್ಲ ಇಲ್ಲ, ಎರಡ್ರಾಗ ಒಂದು ನಿಮ್ಮ ಅವ್ವನ ಹೊತ್ಕೊಂಡು ಹೋಗಿ ಹೊಳಿ ಬದಲು ಬರ್ಬೇಕು ಅಂತೇಳಿ ಒಂದು ಚೀಲ ತಂದು ಕೈಯಾಗ ಕೊಟ್ಲು. ಆತ ಬಿಡುವಂತ ಒಳಗ್ ಹೋದ. ಒಳಗ್ ಹೋಗಿ ಅವ್ರವ್ ಕೆಳಗ್ ಮಕ್ಕೊಂಡಿದ್ರು, ಇವ್ರವ್ ಗಾದಿ ಮೇಲೆ ಮಕ್ಕೊಂಡಿದ್ರು. ಅಲ್ಲಿ ಕೆಳಗೆ ತುಂಬಾ ಕೌದಿ ಹೊತ್ಕೊಂಡು ಮಕ್ಕೊಂಡ ಮುಖ ಸಹಿತ ಹೊರಗಡಕ್ಕಿದ್ರು. ಗ್ವಾಮಾಡಿ ತಿರುಗಿ ಚೀಲದಾಗಿಡು ಅಂತ ಹೇಳಿ ಅವ ಚೀಲ ಹಿಡಿದ ಈಕಿ ತಂದು ಒಳಗಿಟ್ಲು.
ಈಕಿ ಚೀಲದಾಗ ಇಡುದಂತೆ ತಡ ಈಗ ಮ್ಯಾಗ ನೋಡಿ ಹಲ್ಲು ಸ್ವಲ್ಪ ತೆಗೆದು ಕಡ್ಯಾಕ ಇಟ್ಟಿದ್ರು. ಯಪ್ಪ 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 ಅಲಾಯ್ ದೇವ್ರ, ಯಪ್ಪ ಅಲಾಯ್ ದೇವ್ರ ನಾಕತ್ರು. ಇವ ಅಂದ ಈಕಿ ಅವ್ವ ಅಂದೆ ಅಂದವ. ಈಕಿ ಅವ್ವಗಳಂತೆ ಹೌದಂತೆ ಅವ್ವನೇ ಅದ ಆಕಿ ನಿಮ್ಮವನೇ ಒಯ್ ಅಂದ್ರು. ಅಲ್ಲಂದೆ ನಿಮ್ಮವ್ವ ಅಂದ ಮಗ ಸಾವಕಾಶ. ಗೊತ್ತದಂದೆ ಆಕಿ ಅವನೇ ಒಯ್ ಅಂದ್ರು. ಹೆಗಲ ಮೇಲೆ ಹೊತ್ಕೊಂಡು ಹೊಳಿ ಬಂಟ ಹತ್ತತ್ತು ಮುಂದಕ್ಕೆ ಹೋಗಿ ಬೆನ್ನ ಹತ್ತಿದ್ರು. ನೋಡಿಕಿ ಅವ್ವಗಳಂದೆ ಅಂದವ. ಗೊತ್ತದಂದೆ ನಿಮ್ಮವನೇ ಒಯ್ ಅಂದ್ರು. ಎಲ್ಲ ಇವನು ನಮ್ಮವಂತಳಲಿಕ್ಕಿ ಅವು ಅಂದಿಕ್ಕಿ ಅಂದ. ಗೊತ್ತದಂದೆ ಒಯ್ ಅಂದ. ಇವ ಹೊಳ್ಯಾಗ ಒಗಿದಿಲ್ಲ ಅಂತ ತಿಳ್ಕೊಂಡು ಬೆನ್ನ ಹತ್ತಿದ್ರು. ಹತ್ತತ್ತು ಹೋಗಿ ಹೊಳೆ ದಂಡೆಗೆ ಅವ ಇಳುವಿದ. ಈಕಿ ದೂರ ನಿಂತು ಮೊದಲು ಚಲ್ಲಕ್ಕಿನಂದ. ಅಲ್ಲಂದೆ ಈಕಿ ಅತ್ತೆಲ್ಲ ಅವು ಅಂದೆ ಅಂದವ. ಅದ ಗೊತ್ತೈತೆ ದಂಡೆಕ್ಕೆ ಅತ್ತೆಲ್ಲಕ್ಕೆ ಅವನೇ ಅದಲ್ಲ ನಿಮ್ಮವನೇ ಚಲ ಚಲೋ. ಏನ್ ಮಾಡೋದಪ್ಪ ಶಿವಾಯ ನಮ ಅಂತೇಳಿ ಚಲ್ಲಿ ಕೆವಸಾಯಿ ವ್ಯವಸಾಯ ಆಡ್ಕೊತ ಮನೆಗೆ ಬಂದ. ಇಬ್ರು ಬಂದು ಕರ್ಟನ್ ತೆಗಿತಾರ. ಇದು ಕಡುಪಿ ತೋರಿಸ್ಕೊತ ಕೂತಿತ್ತು ಮುದುಕಿ. ಯವ್ವ ಅಂದ್ಲಿಕ್ಕಿ ಅಲ್ಲ ನಮ್ಮ ನಿಮ್ಮವನು ಅಂದ್ರೆ ನಮ್ಮವನು ಹೇಳಿದ್ರೆ ಹಣೆ ಹಣೆ ಪಡ್ಕೊಂಡು ಹೇಳಿದೆ. ಹಂಗ್ಯವ ಯಾರ್ದಾರ ಅವು ಸಾಯಿಲ್ಲಂದ್ರೆ ಸಾಯಂಗಿಲ್ಲ. ಹಣೆ ಬರದೊಳಗ ಅತ್ತಿನ ಅವ್ವ ಅಂತ ತಿಳ್ಕೊಂಡ್ರೆ ನಿಮ್ಮವನು ಉಳಿತಾಳ, ಅವ್ರವನು ಉಳಿತಾಳ. ಈಗ ಬದುಕೊಂದು ಬಹಳ ಸುಂದರವಾಗಿರ್ತಕ್ಕಂಥ ನಾಟಕ ಇದು. ಈ ನಾಟಕದ ಸೂತ್ರಧಾರ ಭಗವಂತ ಅಂತ ಹೇಳ್ತಾ, ಏನೆಲ್ಲ ಮರೆತರು ತಮ್ಮ ಹಡೆದವರ